ಸಿನಿಮಾಟೋಗ್ರಫಿ ಆಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಒಂದು ಮೆಸೇಜ್ ಕೂಡ ಇದೆ. ಸೊ ಆ ಮೆಸೇಜ್ ನ ನೀವು ನೋಡಿದ್ರೆ ಕೊತ್ತಲವಾಡಿ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಮತ್ತೆ ನಮ್ಮ ಯಶೋರ್ ತಾಯಿಯವ್ರು ಮಾಡಿರೋದ್ರಿಂದ ನಮಗೆ ಯಶೋರ್ ಫೇವ್ರೇಟ್. ಸೊ ಅವ್ರ ತಾಯಿ ಮಾಡಿರೋದ್ರಿಂದ ನಮ್ಗೆಲ್ಲ ಚೆನ್ನಾಗಿದೆ. ಅದೇ ಒಂದು ಮೆಸೇಜ್ ಇದೆ. ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಅವರ ಸಮಸ್ಯೆಗಳೇನು, ಅವ್ರು ಯಾವ ರೀತಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅವರ ಕಷ್ಟಗಳೇನು, ಆ ಕಷ್ಟಗಳಿಗೆ ಯಾರೋ ಒಬ್ಬರ ಕಾಸು ತಗೊಂಡ್ರೆ ಅವ್ರ ಬಡ್ಡಿಯನ್ನ ವಿಚಾರದಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ, ಮತ್ತೆ ಅಂತ ಬಡ್ಡಿ ಹಣ ತೀರಿಸಬೇಕಂದ್ರೆ ಇನ್ಯಾರೋ ಒಬ್ಬ ನಾಯಕ ಬಂದು ಅವ್ರಿಗೆ ಇಲ್ಲಿಗಲ್ ಬಿಸಿನೆಸ್ ಇದೆ ಬರೋಣ ಮಾತ್ರ ಯಾವ ರೀತಿ ತಡ್ತಾನೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರೆ ಆ ಸಿನಿಮಾದಲ್ಲಿ ಪೃಥ್ವಿ ಅಮ್ಮರ್ ಅವರು ಇದಕ್ಕಿಂತ ಮುಂಚೆ ಕೆಲವು ಸಿನಿಮಾ ಮಾಡಿದ್ರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಅವರ ಒಳ್ಳೆ ಫಿಟ್ನೆಸ್, ಡ್ಯಾನ್ಸು, ಮತ್ತೆ ಸಾಂಗ್ಸು, ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ವಿಲನ್ ಪಾತ್ರದಲ್ಲಿ ಗೋಪಾಲ್ ದೇಶಪಾಂಡೆ ಅವ್ರ ಪಾತ್ರ ಸೂಪರ್ ಆಗಿ ಮಾಡಿದ್ರೆ ಕಥೆನ ಒಂದು ಲೆಕ್ಕದಲ್ಲಿ ಅವರೇ ಹೇಳ್ಕೊಂಡು ಹೋಗ್ತಾರೆ. ಇನ್ನ ಪೊಲೀಸ್ ಪಾತ್ರದಲ್ಲಿ ರಾಜೇಶ್ ನಟರಂಗ ಅವರು ಮಸ್ತಾಗಿ ಆಕ್ಷನ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಪಾತ್ರದಲ್ಲಿ ನಮ್ಮ ಕಾವ್ಯ ಶೈವ ಅವರು ಲಂಗಾದವಣೆ ಹಾಕೊಂಡು ಲಕ್ಷಣವಾಗಿ ಮಾಡಿದ್ರೆ ಸೂಪರ್ ಆಗಿದೆ ಸರ್. ಇನ್ನು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ದಯವಿಟ್ಟು ಎಲ್ಲ ಬಂದು ನೋಡಿ, ಕನ್ನಡ ಸಿನಿಮಾ ಕಳಿಸಿ, ಕನ್ನಡ ಸಿನಿಮಾ ಉಳಿಸಿ. ಎಲ್ಲರದ್ದು ಆಕ್ಟಿಂಗ್ ಚೆನ್ನಾಗಿದೆ. ದೇಶಪಾಂಡೆ ಆಕ್ಟಿಂಗ್ ಇನ್ನೂ ಅದ್ಭುತವಾಗಿದೆ. ನೋಡ್ತಾ ಒಳಗಡೆ ಸೆಳೆಯುತ್ತೆ. ಒಳ್ಳೆ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೂ ಸೂಪರ್ ಸಾಂಗ್ ಇದೆ. ಒಳ್ಳೆ ಹಳ್ಳಿ ಚಿತ್ರೀಕರಿಸಲಾಗಿದೆ. ಕೊತ್ತಲವಾಡಿ ಊರನ್ನ ಇಡೀ ಕರ್ನಾಟಕದಂತೆ ಎಷ್ಟು ಮಾಡುವಂಗೆ ಮಾಡಿದ್ದಾರೆ. ಅದು ಬಾಬು ಅಂತ ಕ್ಯಾರೆಕ್ಟರ್ಗಳು ಸೂಪರ್ ಅಲ್ಟಿಮೇಟ್ ಡೈಲಾಗ್ ಅಂತೂ ಅತ್ಯದ್ಭುತವಾಗಿದೆ. ಚೆನ್ನಾಗಿದೆ ಸಿನಿಮಾ. ಕೊತ್ತಲವಾಡಿ ಎಲ್ಲರೂ ಸಹ ಸಿನಿಮಾ ನೋಡಿ. ಸೂಪರ್ ಆಗಿದೆ. ಮೇಕಿಂಗ್ ಇರ್ಬೋದು, ಹಳ್ಳಿ ಸೊಗಗಿರ್ಬೋದು, ಪ್ರತಿಯೊಂದು ಸಹ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಆಕ್ಟಿಂಗ್. ಕಾವ್ಯ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿಯವರದ್ದು ಫೈಟಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಖತ್ ಡೈಲಾಗ್ ಸೂಪರ್ ಆಗಿದೆ ಸರ್. ಕೊತ್ತಲವಾಡಿ ನೋಡಿ ಬಿಡಬೇಡಿ. ಆಕ್ಟಿಂಗ್ ನೋಡಿ, ಎಲ್ಲ ಚೆನ್ನಾಗಿದೆ. ಮರೆತು ಬಿಡಬೇಡಿ, ಚೆನ್ನಾಗಿ ನೋಡಿ. ಕೊತ್ತಲವಾಡಿ ತುಂಬಾ ಚೆನ್ನಾಗಿದೆ. ನೋಡಿ